12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಒಬ್ಬ ಶಿವಭಕ್ತಿಯ ಅಚಲ ನಂಬಿಕೆ, ಅಸೂಯೆಯಿಂದ ನಡೆದ ಒಂದು ಭಯಾನಕ ಘಟನೆ ಮತ್ತು ಕೊನೆಗೆ ಸ್ವತಃ ಮಹಾದೇವನೇ ಪ್ರತ್ಯಕ್ಷ. ಇದು ಕೃಷ್ಣೇಶ್ವರ ಜ್ಯೋತಿರ್ಲಿಂಗದ ರೋಚಕ ಕಥೆ. ಈ ರೋಚಕ ಕಥೆಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕೃಷ್ಣೇಶ್ವರ ಇದು ಮಹಾರಾಷ್ಟ್ರದ ವೇರೂಳು ಪ್ರದೇಶದಲ್ಲಿರುವ ಪವಿತ್ರ ಕ್ಷೇತ್ರ. ಬಹಳ ಹಿಂದಿನ ಕಾಲದಲ್ಲಿ ಈ ಪ್ರದೇಶದಲ್ಲಿ ಸುಧರ್ಮ ಎಂಬ ಶಿವಭಕ್ತ ಬ್ರಾಹ್ಮಣನು ವಾಸಿಸುತ್ತಿದ್ದನು. ಅವನ ಪತ್ನಿಯ ಹೆಸರು ಸುದೇಹ. ಇಬ್ಬರು ಶಿವನ ಪರಮ ಭಕ್ತರು. ಅವರ ಜೀವನದಲ್ಲಿ ಹಣದ ಕೊರತೆ ಇರಲಿಲ್ಲ, ಮನೆಯಲ್ಲಿ ಶಾಂತಿಯೂ ಇತ್ತು. ಆದರೆ ಒಂದು ಕೊರತೆ ಮಾತ್ರ ಅವರ ಮನಸ್ಸನ್ನು ಕಾಡುತ್ತಿತ್ತು. ಅವರಿಗೆ ಸಂತಾನ ಇರಲಿಲ್ಲ. ಸಂತಾನಕ್ಕಾಗಿ ಸುದೇಹ ಹಲವು ರೀತಿಯ ಪೂಜೆಯನ್ನು ಮಾಡುತ್ತಿದ್ದಳು, ವ್ರತಗಳನ್ನು ಆಚರಿಸಿದಳು, ದೇವರಲ್ಲಿ ಪ್ರಾರ್ಥಿಸಿದಳು. ಆದರೆ ವರ್ಷಗಳು ಉರುಳಿದರೂ ಅವಳ ಆಸೆ ನೆರವೇರಲಿಲ್ಲ. ಕೊನೆಗೆ ಒಂದು ದಿನ ಅವಳು ತನ್ನ ಪತಿಯ ಬಳಿ ಒಂದು ವಿಚಿತ್ರ ಮಾತನ್ನು ಹೇಳಿದಳು. ನೀವು ನನ್ನ ಸಹೋದರಿ ಕೃಷ್ಣಾಳನ್ನು ವಿವಾಹವಾಗಿರಿ, ಅವಳಿಗೆ ಸಂತಾನವಾದರೆ ನಮ್ಮ ಮನೆ ಸಂತೋಷದಿಂದ ತುಂಬುತ್ತದೆ ಎಂದು ಸುದೇಹ ಹೇಳಿದಳು. ಸುಧರ್ಮನಿಗೆ ಈ ಮಾತನ್ನು ನೆರವೇರಿಸುವುದು ಸುಲಭವಾಗಿರಲಿಲ್ಲ. ಆದರೆ ಸುದೇಹಾಳ ಒತ್ತಾಯದಿಂದ ಅವನು ಅವಳ ಸಹೋದರಿ ಕೃಷ್ಣಾಳನ್ನು ವಿವಾಹವಾದನು. ಕೃಷ್ಣ ಅತ್ಯಂತ ಸರಳ ಸ್ವಭಾವದವಳು, ಆದರೆ ಅವಳ ಹೃದಯದಲ್ಲಿ ಶಿವನ ಮೇಲಿನ ಭಕ್ತಿ ಅಪಾರವಾಗಿತ್ತು. ಪ್ರತಿದಿನ ಬೆಳಗ್ಗೆ ಎದ್ದು ಶಿವನಾಮಸ್ಮರಣೆ ಮಾಡುತ್ತಿದ್ದಳು ಮತ್ತು ಪ್ರತಿದಿನ ಶಿವಲಿಂಗಗಳನ್ನು ತಯಾರಿಸಿ ಪೂಜಿಸುತ್ತಿದ್ದಳು. ಕೃಷ್ಣ ಪ್ರತಿದಿನ 101 ಶಿವಲಿಂಗಗಳನ್ನು ಮಣ್ಣಿನಿಂದ ತಯಾರಿಸಿ ಪೂಜಿಸುತ್ತಿದ್ದಳು. ಕೃಷ್ಣಾಳಿಗೆ ಶಿವನೇ ಎಲ್ಲವೂ. ಅವಳು ತನ್ನ ದುಃಖವನ್ನು ಶಿವನಲ್ಲಿ ಇಡುತ್ತಿದ್ದಳು, ತನ್ನ ಆಸೆಗಳನ್ನು ಶಿವನಲ್ಲಿ ಬೇಡುತ್ತಿದ್ದಳು, ತನ್ನ ಜೀವನವನ್ನೇ ಶಿವನಿಗೆ ಅರ್ಪಿಸಿದ್ದಳು. ಅವಳ ಭಕ್ತಿಗೆ ಫಲ ದೊರೆಯಿತು. ಕೃಷ್ಣಾಳಿಗೆ ಒಂದು ಗಂಡು ಮಗು ಜನಿಸಿತು. ಮಗುವಿನ ಜನನದಿಂದ ಅವರ ಮನೆಯಲ್ಲಿ ಸಂತೋಷ ತುಂಬಿತು. ಸುಧರ್ಮನಿಗೂ ಸಂತೋಷವಾಯಿತು, ಕೃಷ್ಣಾಳಿಗೂ ಸಂತೋಷವಾಯಿತು. ಮೊದಲು ಸುದೇಹಾಳು ಸಂತೋಷಪಟ್ಟಳು. ಆದರೆ ದಿನ ಕಳೆದಂತೆ ಸುದೇಹಾಳ ಮನಸ್ಸಿನಲ್ಲಿ ನಿಧಾನವಾಗಿ ಅಸೂಯೆ ಬೆಳೆಯತೊಡಗಿತು. ಮೊದಲು ಸಣ್ಣದಾಗಿದ್ದ ಈ ಅಸೂಯೆ ನಂತರ ಭಯಾನಕ ರೂಪ ಪಡೆಯಿತು. ಸುದೇಹಾಳ ಮನಸ್ಸಿನಲ್ಲಿ, ಈ ಮಗುವಿನ ಕಾರಣದಿಂದ ನನ್ನ ಸ್ಥಾನ ಏನಾಗುತ್ತದೆ? ನನ್ನ ಪತಿಯ ಪ್ರೀತಿ ಸಂಪೂರ್ಣವಾಗಿ ಕೃಷ್ಣಾಳ ಕಡೆಗೆ ಹೋಗಿಬಿಡುತ್ತದೆಯೇ? ಇಂತಹ ಆಲೋಚನೆಗಳು ಸುದೇಹಾಳ ಮನಸ್ಸನ್ನು ಕಾಡತೊಡಗಿದವು. ಅಂತಿಮವಾಗಿ ಅವಳು ಅತ್ಯಂತ ಭಯಾನಕ ನಿರ್ಧಾರ ತೆಗೆದುಕೊಂಡಳು. ಒಂದು ದಿನ ರಾತ್ರಿ ಸುದೇಹ ಯಾರಿಗೂ ಗೊತ್ತಾಗದಂತೆ ಕೃಷ್ಣಾಳ ಮಗನನ್ನು ಕೊಂದು ಹಾಕಿದಳು. ನಂತರ ಅವನ ದೇಹವನ್ನು ಮನೆಯ ಸಮೀಪದ ನೀರಿನ ಕೊಳದಲ್ಲಿ ಎಸೆದಳು. ಬೆಳಗ್ಗೆ ಎದ್ದು ನೋಡಿದಾಗ ಕೃಷ್ಣಾಳಿಗೆ ತನ್ನ ಮಗ ಕಾಣಿಸಲಿಲ್ಲ. ಮನೆಯೆಲ್ಲ ಹುಡುಕಿದರು, ಆದರೆ ಮಗ ಎಲ್ಲಿಯೂ ಕಾಣಲಿಲ್ಲ. ಕೃಷ್ಣಾಳ ಹೃದಯವೂ ಒಡೆದು ಹೋಯಿತು. ಆದರೆ ಅವಳು ಶಿವನ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಕೃಷ್ಣ ತನ್ನ ನೋವನ್ನು ಶಿವನ ಮುಂದೆ ಇಟ್ಟಳು. ಮಹಾದೇವ, ನೀನೇ ನನ್ನ ಆಧಾರ ಎಂದು ಹೇಳುತ್ತಾ ಮತ್ತೆ ಶಿವಪೂಜೆಯನ್ನು ಮುಂದುವರಿಸಿದಳು. ಮಗನಿಗೆ ಏನಾಯಿತು ಎಂಬುದು ತಿಳಿಯದಿದ್ದರೂ ಕೃಷ್ಣ ಶಿವನ ಆರಾಧನೆಯನ್ನು ನಿಲ್ಲಿಸಲಿಲ್ಲ. ಇದೇ ನಿಜವಾದ ಭಕ್ತಿ. ಸಂತೋಷ ಬಂದಾಗ ದೇವರನ್ನು ನೆನಪಿಸುವುದು ಸುಲಭ, ಆದರೆ ಜೀವನವೇ ದುಃಖದಿಂದ ತುಂಬಿದಾಗಲೂ ನನ್ನ ಶಿವ ನನ್ನ ಜೊತೆ ಇದ್ದಾನೆ ಎಂದು ನಂಬುವುದು ಅದೇ ನಿಜವಾದ ಭಕ್ತಿ. ಕೃಷ್ಣಾಳ ಅಚಲ ಭಕ್ತಿಯನ್ನು ಕಂಡ ಮಹಾದೇವನು ಅಂತಿಮವಾಗಿ ಪ್ರತ್ಯಕ್ಷನಾದನು. ದಿವ್ಯಪ್ರಕಾಶ ಎಲ್ಲೆಡೆ ಹರಡಿತು. ಆ ಸ್ಥಳದಲ್ಲಿ ಮಹಾದೇವನ ಜ್ಯೋತಿ ರೂಪ ಪ್ರಕಟವಾಯಿತು. ಶಿವನು ಕೃಷ್ಣಾಳ ಮುಂದೆ ನಿಂತನು. ಶಿವನು ಕೃಷ್ಣಾಳಿಗೆ, ಕೃಷ್ಣೆ, ನಿನ್ನ ಭಕ್ತಿಗೆ ನಾನು ಸಂತುಷ್ಟನಾಗಿದ್ದೇನೆ, ನಿನಗೆ ಬೇಕಾದ ವರವನ್ನು ಕೇಳು ಎಂದು ಹೇಳಿದನು. ಆಗ ಕೃಷ್ಣಾಳು ಸ್ವಾರ್ಥಿಯಾಗಿ ತನ್ನ ಮಗನನ್ನು ಬದುಕಿಸು ಎಂದು ಕೇಳಲಿಲ್ಲ. ಅವಳು ನಿಸ್ವಾರ್ಥದಿಂದ ಶಿವನಲ್ಲಿ ಒಂದು ಮಹತ್ತರವಾದ ಬೇಡಿಕೆಯನ್ನು ಇಟ್ಟಳು. ಪ್ರಭು, ನೀವು ಈ ಸ್ಥಳವನ್ನು ಬಿಟ್ಟು ಹೋಗಬಾರದು. ಇಲ್ಲಿಯೇ ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆಸಿ ನಿಮ್ಮ ದರ್ಶನಕ್ಕೆ ಬರುವ ಎಲ್ಲ ಭಕ್ತರನ್ನು ಆಶೀರ್ವದಿಸಬೇಕು ಎಂದು ಹೇಳಿದಳು. ಕೃಷ್ಣಾಳ ಭಕ್ತಿಗೆ ಮಹಾದೇವನು ಒಪ್ಪಿದನು. ಶಿವನು ಹೇಳಿದನು, ಇಂದಿನಿಂದ ನಾನು ಇಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆಸುತ್ತೇನೆ. ನಿನ್ನ ಭಕ್ತಿಯ ಸ್ಮರಣಾರ್ಥವಾಗಿ ಈ ಕ್ಷೇತ್ರವು ಪ್ರಸಿದ್ಧವಾಗುತ್ತದೆ. ಹೀಗೆ ಹೇಳಿ ಮಹಾದೇವನು ಕೃಷ್ಣಾಳ ಮಗನನ್ನು ಜೀವಂತಗೊಳಿಸಿದನು. ತಾಯಿಯ ಕಣ್ಣಲ್ಲಿ ಮತ್ತೆ ಸಂತೋಷದ ಕಣ್ಣೀರು ತುಂಬಿತು. ಇದು ಕೇವಲ ಮಗನ ಪುನರ್ಜೀವನವಲ್ಲ, ಇದು ಭಕ್ತಿಯ ಜಯದ ಸಂಕೇತ. ಅಸೂಯೆ ಸೋತಿತ್ತು, ಅಧರ್ಮ ಸೋತಿತ್ತು, ಭಕ್ತಿ ಗೆದ್ದಿತು. ಹೀಗೆ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಎಂಬ ಪವಿತ್ರ ಕ್ಷೇತ್ರದ ಮಹಿಮೆ ಪ್ರಸಿದ್ಧವಾಯಿತು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.